ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಏನಕ್ಕಂದರೆ ನನ್ನ ಫ್ರೆಂಡ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ನಮ್ಮ ಕುಟುಂಬದಲ್ಲಿ ಅಂದರೆ RM ಕುಟುಂಬದಲ್ಲಿ ಅವರು ಒಬ್ಬರು ಪವಿತ್ರ ಅವ್ರದ್ದು ಇವತ್ತು ಸೀಮಂತ ಕಾರ್ಯಕ್ರಮ ಇದೆ. ಅದಕ್ಕೆ ಎಲ್ಲರೂ ಹೋಗ್ತಿದ್ದೀವಿ. ಅವ್ರಿಗೆ ಮಗು ಎಲ್ಲ ಮಗು ಎಲ್ಲ ಆರೋಗ್ಯವಾಗಿ ಹೆರಿಗೆ ಆಗಲಿ, ಮಗು ಎಲ್ಲ ಆರೋಗ್ಯವಾಗಿ ಹುಟ್ಟಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಅವ್ರಿಗೆ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅಂತೆಲ್ಲ ತೋರಿಸ್ತಾ ಹೋಗ್ತೀವಿ. ಬನ್ನಿ ನೋಡ್ತಾ ಇರಿ. RM ಎಂಟರ್ಟೈನರ್ಸ್ 55 ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಎಷ್ಟು ಸಾರಿ ಹೇಳ್ತಾ ಇದ್ದೀನಿ, ನೋಡ್ತೀರಾ ಅಷ್ಟೇ. ನಾನು ನನ್ನ ಮಗ ಪಾಪ ನನ್ನ ಮಗುಗೆ ಜ್ವರ ಇದೆ, ಆದ್ರೂ ನನಗೋಸ್ಕರ ಮಮ್ಮಿ ಇನ್ನು ಬಿಸಿಲಲ್ಲಿ ಹೋಗುತ್ತೆ ಅಂಥೇಳಿ ಕಾರ್ ಓಡಿಸ್ಕೊಂಡು ಬರ್ತಾ ಇದ್ದೆ. ಎಷ್ಟು ಪ್ರೀತಿ ನನ್ನ ಮಗುಗೆ. ಲವ್ ಯು ಚಿನ್ನ. ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲಿ. ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ. ಬೇರೆ ಅಕ್ಕಂದು ಡ್ರೆಸ್ ನೋಡಿ ಬಾ 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 ಬಾ. ಸಹನಾ ಆಯ್ತಾ ನೋಡು, ಊಟ ಲೇಟ್ ಆಗ್ಬಿಡುತ್ತೆ ಆಮೇಲೆ. ಲಾಸ್ಟ್ ಅನ್ನ ಸಾಂಬಾರು ತಿಂತಿದ್ದಾರ ಅವ್ರು, ಹಂಗಂತ ಹೇಳ್ತಾವಳೆ ಗೈಸ್. ಅವ್ರಿಗೆ ಬೇಗ ಎಬ್ಬಿಸ್ಬಿಟ್ಟು ಊಟ ತಿನ್ನೋಣ ಅಂತ ಕಾಯ್ತಾವಳೆ. ಈ ಶಶಾಂಕ್ ಬೇರೆ ಅಂತೆಲ್ಲ ಅಂತವನೆ. ಶಶಾಂಕ್ ಬೇರೆ ಮಾತೇ ಇಲ್ಲ ಅಂತೆಲ್ಲ ಅಂತವನೆ. ಜಲ್ ಸುರಿತಾ ಇತ್ತು ಅಲ್ಲೋಡು. इतने तेजस्वी लोग हैं हमारे पास. ಫುಲ್ ಬಟರ್ಫ್ಲೈ ಹುಡುಗಿರು ಬಂದಿದಾರಂತ ಬಟರ್ಫ್ಲೈ ಶಶಾಂಕ್ಗೆ. ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಬುಜ್ಜಿ ಶಶಾಂಕ್ಗೆ ಏನ್ ಅನ್ಸ್ತೈತೆ ಅಂತ ಬುಜ್ಜಿ ಹೇಳ್ತಾನೆ. ಮುಲ ಅನ್ಸ್ತೈತೆ. ಕಚ್ಚಡ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ ಬರಲ್ಲ. ಏನಂತ ಮುಲ ಶಶಾಂಕು ಇದೆಲ್ಲ ಸರಿ ಇಲ್ಲ, ಬೇಜಾನ್ ಬೀಳ್ತೈತೆ. ಅಲ್ಲಿ ಕಾವ್ಯನ್ ಮಣಿ ಮಾತಾಡ್ತಾನೆ. ವರುಣ್ ನೋಡಿ ಕಲಿ ಬುದ್ಧಿನ. ಒಂದು ಹೆಣ್ಮಗು ನೋಡಿಲ್ಲ ಇಲ್ಲಿವರೆಗೂ. ಸುಮ್ಮನೆ ಅಷ್ಟೇ ಗೈಸ್. ಪುರುಷೋತ್ತಮ್ನ ನೋಡಿ ಕಲಿ ಶಶಾಂಕ್. ವಿಡಿಯೋ ನೋಡೋರು ಎಲ್ಲರೂ ಇನ್ಸ್ಪಿರೇಷನ್ ಆಗಿ ಪುರುಷೋತ್ತಮ್ನ ತಗೊಳ್ಬೇಕು. ಸಿಂಗಲ್ ಆಗಿದ್ರು ಎಷ್ಟು ಏನು ಮಾತಾಡೋ ಮಚ್ಚ. ವೆಲ್ಕಮ್ ಟು RM ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್. ಅಯ್ಯೋ ಈ ನರಕ ನೋಡಕ್ಕಾಗ್ತಿಲ್ಲ. ನಾನೇನು ಮಾತಾಡೋದು. ವೆಲ್ಕಮ್ ಟು RM ಎಂಟರ್ಟೈನ್ಮೆಂಟ್. ಸಬ್ಸ್ಕ್ರೈಬ್. ಏನು ಗೊತ್ತಾ ಗೈಸ್, ನೋಡಿ ನಾನು ಇಲ್ಲಿ ಬಂದಿರೋದೇ ತಪ್ಪಾಗೋಯ್ತೇನೋ ಅನಿಸ್ತೈತೆ. ಅವ್ರ ಮಗು ಅಲ್ಲಿ ಗಲಾಟೆ ಮಾಡ್ತಾಯಿದ್ರೆ ಪವಿತ್ರ ಅವ್ರು ಹೇಳ್ತಾವ್ರೆ
ಮ್ಯಾಮ್ ಬಂದ್ಬಿಟ್ಟವ್ರೆ, ಸೈಲೆಂಟ್ ಆಗಿದ್ರೆ ಸರಿ ಇಲ್ಲ ಮ್ಯಾಮ್ಗೆ ಹೇಳ್ಬಿಡ್ತೀನಂತೆ. ನಾನು ಏನು ಅನ್ಕೊಂಬಿಟ್ಟವ್ರೆ ಗೊತ್ತಿಲ್ಲ. ನೋಡು ಮಣಿ, ನಿಮ್ಮ ಮನೆಯಲ್ಲೂ ಮಕ್ಳು ಊಟ ತಿಂದಿಲ್ಲ ಅಂದರೆ ನಮ್ಮ ಅಮ್ಮನ ತೋರಿಸ್ರಿ. ಊಟ ತಿಂದಿಲ್ಲ ಅನ್ನ ಗಲಾಟೆ ಗಲಾಟೆ ಮಾಡಿದೆ. ಸಾರಿ, ನಮ್ಮ ಬುಜ್ಜಿನೇ ಕಂಟ್ರೋಲ್ ಮಾಡ್ತಾ ಇಲ್ಲ. ಬಂದಿದ್ದು ಇವತ್ತು ಲೇಟು, ಅದು ಬರೀ ಹುಡುಗಿರ್ನೇ ಯಾಕೆ ತೆಗಿತಾ ಇದ್ದೀರಾ? ಬರ್ರಿ, ಹುಡುಗಿರ್ನೇ ತೆಗಿತೀರಾ, ಹುಡುಗಿರ ಹತ್ರನೇ ಇರ್ತೀರಾ, ಇದು ಮಾಡ್ತೀರಾ? ತಿಂಡಿ ತಿನ್ಕೊ ಬಂದ್ರ ಬೆಳಿಗ್ಗೆ? ನಮ್ಮ ಮ್ಯಾಮ್ ಕೂಗ್ತಾ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಇದೇ ಇಲ್ವಲ್ಲ ಶಶಾಂಕ್ ಅವರೇ ನಿಮಗೆ? ಅವಾಗಿಂದ ನಾವು 8 ಸಲ ಪೇಪರ್ಗೆ ಹಾಕಿಸೋಣ ಅನ್ಕೊಂಡ್ವಿ, ನಾಳೆ ಬೆಳಗ್ಗೆ ಬರೋದಲ್ವಾ ಅಂತ ಸುಮ್ಮನಾಗಿದ್ದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬರೀ ಇಂಥದ್ದೇ. ಹಾಯ್ ಮಾಡು ಪ್ರಕೃತಿ, ಹಾಯ್ ಮಾಡು, ಅಲ್ಲಿವರೆಗೂ ಹಾಯ್ ಮಾಡಿಸು. ಬರೀ ಮೇಕಪ್ ರಾಣಿ ಅವಳು. ನನಗೇನು ಒಂದು ಮಾತ್ರೆ ತೊಗೊಂಡಿಲ್ಲ, ಏನು ತೊಗೊಂಡಿಲ್ಲ ಗೈಸ್. ಯಾರಿಗೆ ಹೇಳಲಿ ನನ್ನ ಪ್ರಾಬ್ಲಮ್? ಕಾವ್ಯನಾನ ಇದ್ದಿದ್ರೆ ನೋಡ್ಕೊಳವಳು, ಐ ಬೇವರ್ಸಿನೂ ನೋಡ್ಕೊತಾ ಇಲ್ಲ. ನನ್ನ ಮಗ ನೋಡ್ಕೊತಿದ್ದ, ಅವನಿಗೆ ಜ್ವರ ಪಾಪ. ನಿಮ್ಗೆ ಗೊತ್ತಾ ಸರ್, ನಂಗೂ ಜ್ವರ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲ ಅಂಟಿಸ್ಬಿಟ್ಟಿರ ನನಗೆ, ದೂರ ಹೋಗಿ. ಇಲ್ಲ, ನನಗೆ ನೈಟ್ ಹೊಟ್ಟೆ ಹಸ್ತಿದ್ದಕ್ಕೆ ಮಸ್ತ್ ಗೈಸ್. ಅವ್ರ ಅಮ್ಮ ಅವ್ರ ಪಾಪಕ್ಕೆ ತಿನ್ನಿಸ್ತಾ ಇದ್ದು, ನಾನು ನನ್ನ ಪಾಪಕ್ಕೆ ತಿನ್ನಿಸ್ತಿದ್ದೀನಿ. ನೀನು ನಿನ್ನ ಪಾಪಕ್ಕೆ ತಿನ್ನಿಸು, ನಾನು ನನ್ನ ಹೆಂಡ್ತಿಗೆ ತಿನ್ನಿಸ್ತೀನಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಅಷ್ಟೇ.